ಮಹಿಳಾ ಮತಗಳನ್ನು ಸೆಳೆಯಲು ಬೆಳಗಾವಿಯಲ್ಲಿ ಬಿಜೆಪಿಯು ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ನಡೆಸಿತು. ಈ ಸಂದರ್ಭದಲ್ಲಿ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಮೋದಿಯವರು 3ನೇ ಬಾರಿ ಪ್ರಧಾನಿ ಆಗಬೇಕು ಎನ್ನುವುದು 130 ಕೋಟಿ ಜನರ ಕನಸು. ಭಾರತಕ್ಕೆ ಅತ್ಯಂತ ಗೌರವ ತರುವ ಕೆಲಸ ಮಾಡಿದ್ದು ನರೇಂದ್ರ ಮೋದಿ. ಮೋದಿ ಪ್ರಧಾನಿಯಾಗುವ ಮೊದಲು ಆರ್ಥಿಕತೆ 14ನೇ ಸ್ಥಾನದಲ್ಲಿತ್ತು. ಮೋದಿ ಪ್ರಧಾನಿಯಾಗಿ 10 ವರ್ಷಕ್ಕೆ 5ನೇ ಸ್ಥಾನಕ್ಕೆ ಏರಿದೆ. 15 ವರ್ಷಗಳಲ್ಲಿ ಜಗತ್ತಿನ ಸೂಪರ್ ಪವರ್ ರಾಷ್ಟ್ರವಾಗಿ ಭಾರತ ನಿಲ್ಲುತ್ತೆ ಎಂದರು. ಇನ್ನು ನಗರಸಭೆ, ಪುರಸಭೆ, ತಾಲೂಕು ಪಂಚಾಯಿತಿಯಲ್ಲಿದ್ದ ಮಹಿಳಾ ಮೀಸಲಾತಿಯನ್ನು ಎಂಪಿ, ಎಂಎಲ್ಎಗೂ 33% ಮೀಸಲಾತಿ ನೀಡಲಾಗಿದೆ. ಬಸವಣ್ಣನವರ ಸಮಾನತೆಯ ರೀತಿಯಲ್ಲಿ ಎಲ್ಲರಿಗೂ ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದರು. ಇಡೀ ಒಂದು ಇವತ್ತು ಉತ್ತರ ಕ್ಷೇತ್ರದ ಸಮಾವೇಶ ನಡೀತದೆ. ಇಡೀ ಒಂದು ಇದರಲ್ಲಿ ಸಭಾಭವನದಲ್ಲಿ ಇಡೀ ಸಭಾಂಗಣದಲ್ಲಿ ಮಹಿಳೆಯರೇ 99% ಮಹಿಳೆಯರದು. ಇದೊಂದು ಇತಿಹಾಸ ಅನ್ನುವಂಥ ಮಾತಾಡ್ತೀನಿ. ಇದೊಂದು ಇತಿಹಾಸ, ಹಿಸ್ಟ್ರಿ. ಆ ರೀತಿ ಒಂದು ಸಂಘಟನೆಯನ್ನು ಇವತ್ತು ಉತ್ತರ ವಿಧಾನಸಭಾ ಕ್ಷೇತ್ರ ಮಾಡಿದ್ದಾರೆ. ಹೀಗಾಗಿ ಇವತ್ತು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಮತ್ತು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ನಮ್ಮೆಲ್ಲರ ಕನಸಿದೆ. ಇಡೀ ದೇಶದ 140 ಕೋಟಿ ಜನರ ಕನಸು, ಅನಿಸಿಕೆ ನರೇಂದ್ರ ಮೋದಿಯವರು ಈ ದೇಶದ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಅದಕ್ಕಾಗಿ ಮೇ 7ನೇ ತಾರೀಕು ನೀವೆಲ್ಲರೂ ಆಶೀರ್ವಾದ ಮಾಡಿ, ನೀವೆಲ್ಲರೂ ಸಹಕಾರ ಕೊಟ್ಟು ಮನೆ ಮನೆಗೆ ಹೋಗಿ ನರೇಂದ್ರ ಮೋದಿ ಪರವಾಗಿ ಮಾತನಾಡಿ, ಪ್ರಚಾರ ಮಾಡಿ, ಅವರು ಎಲ್ಲರೂ ನಮ್ಮ ಪರವಾಗಿ ಮತವನ್ನು ಕೊಟ್ಟು ಮೋದಿಯವರು ನಮ್ಮ ಗುರಿಯನ್ನು ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಯಾಕೆ ಪ್ರಧಾನಮಂತ್ರಿ ಆಗಬೇಕು? ಈ ದೇಶಕ್ಕೆ ಒಳ್ಳೆಯದು ಮಾಡುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ನರೇಂದ್ರ ಮೋದಿ. ಇವತ್ತು ದೇಶದಲ್ಲಿ ಸುರಕ್ಷತೆ, ನಾವೆಲ್ಲ ಭಯಭೀತರಾಗಿ ಇಲ್ಲದೇ ಇರುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿ ಇಡೀ ಜಗತ್ತಿನಲ್ಲಿ ಭಾರತಕ್ಕೆ ಅತ್ಯಂತ ಗೌರವ ತರುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ನರೇಂದ್ರ ಮೋದಿಯವರು. ಮತ್ತು ಒಂದು ಮಾತನ್ನು ಹೇಳ್ತೀನಿ, ದೇಶ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಇವತ್ತು ಮೋದಿಯವರು ಅಧಿಕಾರಕ್ಕೆ ಬರೋ ಮುಂಚೆ 14ನೇ ಸ್ಥಾನದಲ್ಲಿತ್ತು. 14ನೇ ಸ್ಥಾನ ಇವತ್ತು ಮೋದಿಯವರು 10 ವರ್ಷದ ಅವಧಿಯಲ್ಲಿ 14ನೇ ಸ್ಥಾನ ಇದ್ದದ್ದು 5ನೇ ಸ್ಥಾನಕ್ಕೆ ಬಂದದ್ದು. 5ನೇ ಸ್ಥಾನಕ್ಕೆ ಇನ್ನು 2-3 ವರ್ಷ ಬಿಟ್ಟು ನರೇಂದ್ರ ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆದಮೇಲೆ ಇನ್ನು 2-3 ವರ್ಷ ಬಿಟ್ಟ ಮೇಲೆ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಆರ್ಥಿಕ ಪ್ರಗತಿಯಲ್ಲಿ 3ನೇ ಸ್ಥಾನ ಇರ್ತದೆ. 3ನೇ ಸ್ಥಾನ. ಬಹುಶಃ ಇನ್ನು 10-15 ವರ್ಷದಲ್ಲಿ ಏನೊಂದು ಅಡಿಪಾಯ ಹಾಕಿದ್ದಾರೆ ಮೋದಿಯವರು, ಬೇಸ್ ಕ್ರಿಯೇಟ್ ಮಾಡಿದ್ದಾರೆ. ಅದರ ಮೇಲೆ ಭಾರತ ದೇಶ ಇನ್ನು 10-15 ವರ್ಷದಲ್ಲಿ ಜಗತ್ತಿನಲ್ಲಿ ಸೂಪರ್ ಪವರ್, ಆರ್ಥಿಕ ಪ್ರಗತಿಯಲ್ಲಿ ನಂಬರ್ 1 ಸ್ಥಾನಕ್ಕೆ ಬರ್ತಾರೆ. ನಂಬರ್ 1 ಸ್ಥಾನಕ್ಕೆ. ಇದಕ್ಕೆ ಮೂಲವಾಗಿ ಕಾರಣ ನರೇಂದ್ರ ಮೋದಿಯವರು. ನೋಡಿ, ಒಂದು ಮೋದಿಜಿಯವರು ಇವತ್ತು ಯಾರ ಮೇಲೆ, ಮಹಿಳೆಯರ ಮೇಲೆ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ. ಮಹಿಳೆಯರ ಇವತ್ತು ಅವರು ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು, ಆರ್ಥಿಕವಾಗಿ ಸಬಲರಾಗಬೇಕು ಅನ್ನುವಂಥ ಕಾರಣದ ಮೇಲೆ ಮಹಿಳೆಯರಿಗೆ ಆದ್ಯತೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮೀಸಲಾತಿ, ಮಹಿಳೆಯರಿಗೆ ಮೀಸಲಾತಿ ನಗರಸಭೆಗಳಲ್ಲಿ, ಪುರಸಭೆ, ಜಡಿಪಿ, ತಾಲೂಕು ಪಂಚಾಯತಿಗಳಲ್ಲಿ ಇದೆ. ಆದರೆ ಅಸೆಂಬ್ಲಿ, MLA, MP ಗೆ ಮೀಸಲಾತಿ ಇರಲಿಲ್ಲ. ಕಾಂಗ್ರೆಸ್ ಅವರು ಮತ್ತು ಇತರ ಪಾರ್ಟಿಯವರು ಹೇಳ್ಕೊತಾ ಇದ್ರು. ಆದರೆ ಫಸ್ಟ್ ಟೈಮ್ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ, ನಮ್ಮ ರಾಜ್ಯಸಭೆಯಲ್ಲಿ ಬಿಲ್ಲನ್ನು ಪಾಸ್ ಮಾಡಿ ನಮ್ಮ ಮಹಿಳೆಯರಿಗೆ, ಅಕ್ಕಂದರಿಗೆ ಇವತ್ತು MLA, MP ಗಳಲ್ಲಿ 33% ಮೀಸಲಾತಿ ಕೊಡುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಅದು ನರೇಂದ್ರ ಮೋದಿಯವರು. 12ನೇ ಶತಮಾನದಲ್ಲಿ ಬಸವಣ್ಣವರು ಮಹಿಳೆಯರಿಗೆ ಸಮಾನತೆ ಕೊಡಬೇಕಂತ ಹೋರಾಟ ಮಾಡಿದರು. ನರೇಂದ್ರ ಮೋದಿಯವರು ಆ ಸಮಾನತೆಯನ್ನು ಕೊಡುವಂಥ ಕೆಲಸ ಇವತ್ತು ನರೇಂದ್ರ ಮೋದಿಯವರು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಈ ರೀತಿ ಮೋದಿಯವರು ಮಹಿಳೆಯರ ಬಗ್ಗೆ ಕಾಳಜಿ, ಇವತ್ತು ಆರ್ಥಿಕ ಸ್ಥಿತಿ ಸರಿಯಾಗಿದೆ. ಅದಕ್ಕೆ ಕಾರಣ ಇವತ್ತು ಮೋದಿಯವ್ರನ್ನ ಯಾರು ಸೆಲೆಕ್ಟ್ ಮಾಡಿದ್ರು? ನಿರ್ಮಲಾ ಸೀತಾರಾಮ್ ಅವರು ಹಣಕಾಸು ಮಂತ್ರಿ. ಭಾಳ ವ್ಯವಸ್ಥಿತ ರೀತಿಯಾಗಿ ಮೋದಿಯವರ ಮಾರ್ಗದರ್ಶನದಲ್ಲಿ ಹಣಕಾಸು ಇಲಾಖೆ ನಿರ್ವಹಣೆ ಮಾಡಿದ್ರಿಂದ ಇವತ್ತು ದೇಶದ ಆರ್ಥಿಕ ಸ್ಥಿತಿ ಒಂದು ರೀತಿ ಉತ್ತಮವಾಗಿದೆ. ಅದಕ್ಕೆ ಕಾರಣ ಮೋದಿಯವರು ಮತ್ತು ನಿರ್ಮಲಾ ಸೀತಾರಾಮ್ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಇದು ಈ ರೀತಿ ಮೋದಿಯವರ ಆಡಳಿತ. ಅದಕ್ಕಾಗಿ ದೇಶವನ್ನು ಬಲಷ್ಟಗೊಳಿಸಲಿಕ್ಕೆ ನಾವು ಇವತ್ತು ಕೆಲಸವನ್ನು ಮಾಡಬೇಕಾಗಿದೆ.
ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದರು. ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅವ್ರೇನು ಹೇಳಿದರು, ಒಬ್ಬಂಟಿ ಮಹಿಳೆ ಇವತ್ತು ನಡುರಾತ್ರಿಯಲ್ಲಿ 12 ಗಂಟೆಗೆ ಒಬ್ಬಳೇ ನಗರದಲ್ಲಿ ಹಳ್ಳಿಗಳಲ್ಲಿ ಅಡ್ಡಾಡುವಂತಹದ್ದು ಧೈರ್ಯ ಬಂದಾಗ ಮಾತ್ರ ನಮಗೆ ನಿಜವಾದಂಥ ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದಿನನಿತ್ಯ ಕೊಲೆ ಸುಲಿಗೆ ಮಹಿಳೆಯರ ಮೇಲೆ ಅತ್ಯಾಚಾರ ಇವತ್ತು ನಡೀತಿದೆ. ಹುಬ್ಬಳ್ಳಿಯಲ್ಲಿ ನಡೆದಂಥ ನೇಹಾ ಮರ್ಡರ್ ಕೇಸ್ ಯಾವ ರೀತಿ ಆಗಿದೆ ನೀವು ನೋಡಿ. ಲವ್ ಜಿಹಾದ್ ಹೆಸರ ಮೇಲೆ ಇವತ್ತು ನೇಹಾ ಅವಳಿಗೆ ಪ್ರಯತ್ನ ಮಾಡಿದ್ರು, ಬ್ರೇನ್ ವಾಶ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ಫಯಾಜ್ ಮುಂದಕ್ಕೆ ಒಪ್ಪದೇ ಇದ್ದಾಗ ಅವಳು ಮರ್ಡರ್ ಮಾಡ್ತಾರೆ. ಚಾಕು ಹಾಕಿ ಮರ್ಡರ್ ಮಾಡುವಂಥ ಕೆಲಸ ಹೇಯ ಕೃತ್ಯ. ಇಂಥ ಹೇಯ ಕೃತ್ಯನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ ಮಾಡೋದಿಲ್ಲ. ಏನು ಹೇಳ್ತಾರೆ, ಇದೊಂದು ವೈಯಕ್ತಿಕವಾದಂಥ ಕಾರಣದ ಮೇಲೆ ಆಗಿದೆ, ವೈಯಕ್ತಿಕ ಕಾರಣ. ಆ ಕುಟುಂಬದ ಸದಸ್ಯರು ಅಗಾಧವಾದಂತಹ ಹೇಳಿಕೆ ನೋಡಿ ಬೇಜಾರುಗೊಂಡು ಸಿದ್ದರಾಮಯ್ಯನವರು ತಪ್ಪು ಹೇಳಿದ್ದಾರೆ ಅನ್ನೋಂತ ಹೇಳಿದರು. ನಾನು ಹಲವಾರು ಸಭೆಗಳು ಹೇಳಿದ್ದೀನಿ, ಸಿದ್ದರಾಮಯ್ಯ ಪರಮೇಶ್ವರ ಈ ರೀತಿ ತಪ್ಪು ಹೇಳಿಕೆ ಕೊಡುವ ಮುಖಾಂತರ ಆ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದಾರೆ. ಒಂದು ಮಾತನ್ನು ಹೇಳ್ತೀನಿ, ಇವತ್ತು ಅಲ್ಪಸಂಖ್ಯಾತರು ಮರ್ಡರ್ ಮಾಡಿದಾರೆ ಅನ್ನುವಂಥ ಕಾರಣದ ಮೇಲೆ ಸಿದ್ದರಾಮಯ್ಯ ಇದು ವೈಯಕ್ತಿಕ ಅಂತ ಹೇಳ್ತಾನೆ. ಅದೇ ಅಕಸ್ಮಾತ್ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿನ ಮರ್ಡರ್ ಮಾಡಿದ್ರೆ ತಕ್ಷಣವೇ ಓಡೋಕ್ಕಿದ್ರು ಇವರು ಸಿದ್ದರಾಮಯ್ಯ, DK ಶಿವಕುಮಾರ್ ಓಡೋಕ್ಕಿದ್ರು. ಆದರೆ ನೋಡಿ ಇವತ್ತಿನ ಈ ಕ್ಷಣದವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಆ ಹಿರೇಮಠನ ಮನೆಗೆ ಹೋಗಲಿಲ್ಲ. ಹಿರೇಮಠ ತಂದೆ ಏನಾದ್ರು ನೇಹಾ ತಂದೆ ಇವತ್ತು ಕಾಂಗ್ರೆಸ್ಸಿನ ಕಾರ್ಪೊರೇಟರು. ಆದರೆ ಇವತ್ತು ಆ ಅಲ್ಪಸಂಖ್ಯಾತರ ತುಷ್ಟೀಕರಿಸುವಾಗಿ ಸಿದ್ದರಾಮಯ್ಯ ಆಗಲಿ DK ಕುಮಾರ್ ಅವ್ರ ಮನೆಗೆ ಹೋಗಲಿಲ್ಲ.